ಉದ್ಯಾನ ನಗರಿಯ ಕಸದ ಸಮಸ್ಯೆಗೆ ಇನ್ನೂ ಪರಿಹಾರ ಸಿಕ್ಕಿಲ್ಲ. ಯಾವುದೇ ಗಲ್ಲಿ ಹೋದ್ರೂ ಕಸದ ರಾಶಿ ಕಣ್ಣಿಗೆ ರಾಚತೆ. ಹೀಗಾಗಿ ಕಡಿಮೆ ವೆಚ್ಚದಲ್ಲಿ ಕಸದ ಸಮಸ್ಯೆಯನ್ನ ಸಲೀಸಾಗಿ ಪರಿಹರಿಸೋ ಹೊಸ ಐಡಿಯಾವನ್ನ ಸಿಲಿಕಾನ್ ಸಿಟಿ ಸ್ಟೂಡೆಂಟ್ಸ್ ಪತ್ತೆ ಹಚ್ಚಿದ್ದಾರೆ. ಕೈಯಲ್ಲಿ ಕಸ ಎತ್ತೋದು ಆರೋಗ್ಯಕ್ಕೂ ಹಾನಿ, ದೇಹಕ್ಕೂ ಶ್ರಮ. ಇದೀಗ ಈ ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ. ಐಟಿ ನಗರಿಯ ಗೋಪಾಲನ್ ಇಂಜಿನಿಯರಿಂಗ್ ಕಾಲೇಜು ವಿದ್ಯಾರ್ಥಿಗಳು ಇದಕ್ಕೆ ಪರಿಹಾರ ಕಂಡು ಹಿಡಿದಿದ್ದಾರೆ. ಅವರು ಆವಿಷ್ಕಾರ ಮಾಡಿರೋ ಯಂತ್ರ ರಸ್ತೆಯಲ್ಲಿ ಬಿದ್ದಿರೋ ಕಸವನ್ನ ಅಚ್ಚುಕಟ್ಟಾಗಿ ಬುಟ್ಟಿಗೆ ಹಾಕಿಕೊಳ್ಳುತ್ತೆ. ಯಂತ್ರ ಮಾದರಿಯ ಈ ಸೈಕಲ್ ಚಲಾಯಿಸಿದ್ರೆ ಸಾಕು, ಕಸವೆಲ್ಲ ಬುಟ್ಟಿಗೆ ಬಂದು ಬೀಳುತ್ತೆ. ಯಾವುದೇ ಕಸ ಸೈಕಲ್ ತುಳಿಯುವ ವ್ಯಕ್ತಿಗೆ ತಗಲಲ್ಲ. ಇಂಧನದ ಅಗತ್ಯವಿಲ್ಲದೆ ಕಸದ ಯಂತ್ರ ಚಾಲು ಆಗುತ್ತೆ. ಈ ಸ್ಕ್ಯಾವೆಂಜರ್ಸ್ ಅವರೆಲ್ಲ ಹೆಂಗೆ ಅದು ಯೂಸ್ ಮಾಡ್ತಾರೆ, ಹೆಂಗೆ ಹ್ಯಾಂಡಲ್ ಮಾಡ್ತಾರೆ ಅಂತ. ಸೊ ಅವ್ರಿಗೆ ಎಷ್ಟೊಂದು ಡಿಫಿಕಲ್ಟೀಸ್, ಅವ್ರಿಗೆ ಎಷ್ಟೊಂದು ಡಿಸೀಸ್ ಎಲ್ಲ ಬರುತ್ತೆ. ಸೊ ನಾವು ಅವ್ರಿಗೇನಾದರೂ ಮಾಡಬೇಕು ಅಂದ್ಬಿಟ್ಟು ವಿತೌಟ್ ಡೈರೆಕ್ಟ್ ಕಾಂಟ್ಯಾಕ್ಟ್, ಹ್ಯಾಂಡಲ್ ಏನು ಮುಟ್ಟದೆ, ಡ್ರೈ ವೇಸ್ಟ್ ವೆಟ್ ವೇಸ್ಟ್ ಏನೇ ಮುಟ್ಟದೆ ಅವರು ಒಂದು ಎಕ್ವಿಪ್ಮೆಂಟ್ ಯೂಸ್ ಮಾಡಬೇಕು. ಸೊ ದಟ್ ವೇಸ್ಟ್ ಎಲ್ಲ ಕಲೆಕ್ಟ್ ಮಾಡಬೇಕು. ಸಿಂಗಲ್ ಮ್ಯಾನ್ ಒಂದೇ ವೆಹಿಕಲ್ ಎತ್ಕೊಂಡು ಹೋಗಿ ಅದೆಲ್ಲ ಕಲೆಕ್ಟ್ ಮಾಡಿ ಒಂದು ಡಂಪಲ್ಲಿ ಹಾಕ್ಕೊಂಡು ಅದು ಎತ್ಕೊಂಬಂದು ಕಾಮನ್ ಡಂಪ್ ಏರಿಯಾ, ಒಂದು ಏರಿಯಾದಲ್ಲಿ ಕಾಮನ್ ಡಂಪ್ ಏರಿಯಾ ಅಲ್ಲಿ ಡಂಪ್ ಮಾಡಿಬಿಟ್ರೆ ಅಲ್ಲಿಂದ ದೊಡ್ಡ ಟ್ರಕ್ಸ್ ಎಲ್ಲ ಎತ್ಕೊಂಡು ಹೋಗುತ್ತೆ. ಈ ಯಂತ್ರದ ಮುಂಭಾಗಕ್ಕೆ ಶಾವಲ್ ಅಳವಡಿಸಲಾಗಿದೆ. ಇದು ರಸ್ತೆ ಮೇಲಿನ ತ್ಯಾಜ್ಯವನ್ನ ಹೆಕ್ಕುತ್ತದೆ. ಇನ್ನು ಕನ್ವೇಯರ್ ಬೆಲ್ಟ್ಸ್ ಯಂತ್ರದ ಬುಟ್ಟಿಯಲ್ಲಿ ಕಸವನ್ನ ಸಂಗ್ರಹಿಸುತ್ತೆ. ಈ ಯಂತ್ರದ ತಯಾರಿಗೆ ವಿದ್ಯಾರ್ಥಿಗಳು 3 ತಿಂಗಳುಗಳ ಕಾಲ ಶ್ರಮಿಸಿದ್ದಾರೆ. ಯಂತ್ರದ ರಚನೆಗೆ ಕೇವಲ 15,000 ರೂಪಾಯಿ ಖರ್ಚಾಗಿದೆ. ಕೈಗೆ ಗ್ಲೌಸ್ ಹಾಕದೆ ಕೆಲಸ ಮಾಡೋ ಪೌರ ಕಾರ್ಮಿಕರಿಗೆ ಈ ಯಂತ್ರ ವರದಾನವಾಗಿದೆ. ಇದರಿಂದ ನಾವು ವಾಸ ಮಾಡುವ ಜಾಗ ಚೆನ್ನಾಗಿರ್ತದೆ. ಸೊ ಅದಕ್ಕೆ ಏನು ಮಾಡಬೇಕಂತ ಯೋಚನೆ ಮಾಡಿ ಇಂಥ ಒಂದು ಪ್ರಾಜೆಕ್ಟ್ ನಾವು ಇದು ಮಾಡಿದ್ವಿ. ಇದು ಭಾಳ ಸಿಂಪಲ್, ಭಾಳ ಕಾಸ್ಟ್ ಎಫೆಕ್ಟಿವ್. ಇದು ಅಷ್ಟೇನಿಲ್ಲ, ಬರೀ 15,000ದಲ್ಲಿ ಇದನ್ನು ಮಾಡಿದ್ದಾರೆ. ಇಂಪ್ರೂವೈಸ್ ಮಾಡಬೇಕಂದ್ರೆ ಇನ್ನೂ ಸ್ವಲ್ಪ ಹೆಚ್ಚಾಗ್ತದೆ ಅಷ್ಟೇ. ಇದು ಒಂದೇ ಒಂದು ವ್ಯಕ್ತಿ ಇದನ್ನು ಕೈಯಾಳಬಹುದು. ಗೋಪಾಲನ್ ಕಾಲೇಜು ವತಿಯಿಂದಲೇ ಈ ರೀತಿಯ 9 ಯಂತ್ರಗಳನ್ನ ತಯಾರಿಸಿ ಬಿಬಿಎಂಪಿಗೆ ಹಸ್ತಾಂತರ ಮಾಡಲಾಗ್ತಿದೆ. ಈ ಮೂಲಕ ಪೌರ ಕಾರ್ಮಿಕರ ಗೋಳಿಗೆ ವಿದ್ಯಾರ್ಥಿಗಳು ಪರಿಹಾರ ಹುಡುಕಿದ್ದಾರೆ. ಸೌಮ್ಯ ಕರ್ಕೇರ, ಬಿಟಿವಿ, ಬೆಂಗಳೂರು.